ಗೈಸ್ ಫೆಸ್ಟಿವಲ್ ಆಗುವಂಥ ಸಮಯ. ಶಿಸ್ತಿಗೆ ಸುಸ್ತಾಗೋರಲ್ಲ ಗೈಸ್. ನೋಡಿ ಗೈಸ್ ಹೋಗ್ತಿದ್ದೀವಿ. ಮೆಟ್ಲು ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ತಾರೆ ಗೈಸ್. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನೀವೆಲ್ಲ ಟೈಟಲ್ ನೋಡೋಂಗೆ ನಾವು ಮೈಸೂರು ಸ್ಪೆಷಲ್ ಜಾಗಕ್ಕೆ ಹೋಗ್ತೀವಿ. ಅದು ಯಾವುದೋ ಚಾಮುಂಡಿ ಬೆಟ್ಟ. ಅಲ್ಲಿಗೆ ಹೋಗೋಕ್ಕೆ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಬಸ್ಸಿಂದ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊತೀವಿ. ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ಟೆಪ್ಸ್ ಹತ್ರ ಹೋಗ್ತೀವಿ. ಡೈರೆಕ್ಟ್ ಆಗೋದು ಬಸ್ಸಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾನು ಹೇಳ್ದಂಗೆ ನಿಮ್ಗೆ ಮಾತು ಕೊಟ್ಟಿರಂಗೆ ಎಲ್ಲರದ್ದು ಫೆಸ್ಟಿವಲ್ ಇರೋದಾಗುತ್ತೆ. ಆದರೆ ಇಬ್ಬರು ಇವತ್ತು ಅವೈಲೇಬಲ್ ಇಲ್ಲ. ಅದು ತರುಣು ಮತ್ತು ಡಿಂಪು ಅವರವರ ಬಸ್ಸಿನ ಕಾರಣಕ್ಕಾಗಿ ಅವೈಲೇಬಲ್ ಇಲ್ಲ. ಸೊ ಗೈಸ್ ಕಾತುರದಿಂದ ಕಾಯ್ತಾರಿ. ಗೈಸ್ ನೋಡಿ ಗಾಯ್ಸ್ 3 ಜನ ಫೆಸ್ಟಿವಲ್ ಮಾಡೋಕ್ಕೆ ರೆಡಿ ಇದ್ದಾರೆ. ಇನ್ನೇನು ಚಾಮುಂಡಿ ಬೆಟ್ಟ ಸ್ಟೆಪ್ಸ್ ಹತ್ರ ಇದ್ದೀವಿ. ನೋಡಿ ಕಾತಿರೋದ್ರಿಂದ ಕಾಯ್ತಾರಿ. ಸ್ಟೆಪ್ಸ್ ಹತ್ರ ಹೋಗ್ಬಿಟ್ಟು ಫೆಸ್ಟಿವಲ್ಸ್ನ ಮಾಡ್ತೀನಿ ಗೈಸ್. ಫೆಸ್ಟಿವಲ್ ಆಗೋವಂಥ ಸಮಯ. ನೋಡಿ ಗೈಸ್ ನಮ್ಮ ಕ್ಯಾಮ್ರಾಮ್ಯಾನ್ ದೀಕ್ಷಿತ್ ಅಂತ. ಇನ್ನೊಂದು ಹೆಸರು ಪಾಮ್ ಅಂತ. ಅದು ಆ ಸ್ಟೋರಿನ ಪಾಮ್ ಅಂತ ಹೆಂಗೆ ಬಂತು ಅಂತ ಆ ಸ್ಟೋರಿನ ಹೇಳ್ತೀನಿ ಗೈಸ್. ಜೀವಿತ್ ಫೆಸ್ಟಿವಲ್ ಸಮಯ. ನೋಡಿ ಗೈಸ್ ದಿನ ಜೀವಿತ್ ಅಂತ. ಪುಷ್ಪರಾಜ್ ಗೈಸ್ ಇವಾಗ ಸುಪ್ರೀತ್ ಫೆಸ್ಟಿವಲ್ ಸಮಯ. ನೋಡಿ ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಚಂದ ಇಲ್ಲ ಈ ಬರ್ತೀಯ ಗೈಸ್ ಸುಪ್ರೀತ್ ಅಂತ ಏನ ಹೋಗ್ತಿದ್ದೀವಿ. ಮೆಟ್ಲು ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಸುಪ್ರೀತ್ ಹೋಗ್ತಿದ್ದಾನೆ. दाढ़ी पे जो हाथ फेरे सारी दुनिया हिले. दुकान को उठा के चले पड़े न कोई बल्ले. ಪಾಮ್ ಅಂತ ಇವನಿಗೆ ಹೆಸರು ಬಂದಿದ್ದು ಹೆಂಗೆ ಗೊತ್ತಾ ಗೈಸ್? ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡ್ತಾ ಗೊತ್ತಾ? ಆವಾಗ ಒಂದು ಚಾನಲ್ ನೋಡ್ತಿದ್ದ ಜೆ ಪಾಮ್ ಅಂತ. ಆ ಚಾನಲಲ್ಲಿ ಜೆ ಪಾಮನ್ನ ವೀಡಿಯೋನ ಫ್ರೀಕ್ವೆಂಟಾಗಿ ನೋಡೋದ್ರಿಂದ ಪಾಮ್ ಅಂತ ಹೆಸರಿಟ್ಟಿದ್ದೀವಿ. ಓಕೆ ಅಷ್ಟೇ ಗಾಯ್ಸ್. ಶಿಸ್ತಿಗೆ ಸುಸ್ತಾಗೋರಲ್ಲ ಗಾಯ್ಸ್. ನೋಡಿ ಗಾಯ್ಸ್ ಯಾಕೋಯ್ತು ಎನರ್ಜಿ ಇಲ್ಲ. ನೋಡಿ ಹೋಗ್ತಿದ್ದಾನೆ. ಎನರ್ಜಿ ಇಲ್ಲ ಗಾಯ್ಸ್. ಜೀವಿತ ಹೋಗ್ತಿದ್ದಾನೆ. ತಿರುಪತಿ ಬಿಟ್ಟನೆ ಹತ್ತಿದ್ದೀನಿ ಗಾಯ್ಸ್. ಆದರೆ ಇದನ್ನ ತಗಾಯ್ತಲ್ಲ ಏನು ಮಾಡೋಕ್ಕಾಯ್ತದೆ. ಎಲ್ಲ ರೋಡ್ತವ್ರು ಗಾಯ್ಸ್ ಮೂವ್ ಆಗ್ತಿದ್ದಾರೆ. ನೋಡಿ ಪರ ಸುಪ್ಪಿತ್ತು ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಅದೇ ಗಾಯ್ಸ್ ಒಂದು ಡೈಲಾಗು. ಬಾ ಇರೋ ನಮ್ಮ ಬರತಂಕ. ನೋಡಿ ಗಾಯ್ಸ್ ಸುಪ್ರೀತು ಫುಲ್ ಮಂಕಾಗಿ ಹೋಗೋಣ. ಇಲ್ಲಾಂದರೆ ಫುಲ್ ಆ್ಯಕ್ಟಿವ್ ಆಗಿರುವ. ವ್ಲಾಗ್ ಆನ್ ಮಾಡಿದ ತಕ್ಷಣ ಅವನ್ನ ಅಲ್ಲದ ಸ್ವರೂಪ ತೋರಿಸ್ತಾನೆ. ವ್ಲಾಗ್ ಇಲ್ದಾಗ ನಿಜ ರೂಪ ತೋರಿಸ್ತಾನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮತ್ತೆ ಅದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ 1000 ಮೆಟ್ಲ ಹತ್ರ ಹೋಗ್ಬೇಕಾರೆ ಮತ್ತೆ ವ್ಲಾಗ್ ಮಾಡ್ತೀನಿ ಗೈಸ್. ಬಾರ ಸುಬ್ರಿಲ್ಲೇ ಸುಬ್ರಿತ್ ಬಾರ ಗೈಸ್. 50 ಮೆಟ್ಲಿಗೂ ಟೈಮ್ ಮಾಡೋಣ ಕೂರೋಣ ದೀಕ್ಷಿತು. ಏನು ಸುಸ್ತಾಗೋನೆ. ಏನ ಬರ್ರೋ ಟೈಮ್ ಔಟ್ ಓವರು ಗೈಸ್. ಕಮ್ ಆನ್ ಲೆಟ್ಸ್ ಗೋ. ಹ್ಞೂ ಕಣ ಆಡ್ಬೋದು ಕ್ರಿಕೆಟ್ನ. ಬಾ ನೋಡಿ ಗೈಸ್ ಸುಪ್ರೀತ್ ಓಡ್ತವನೆ. ಎನರ್ಜೆಟಿಕ್ ಆಗೋನೆ. ನೀರು ಕುಡ್ದ ಆಮೇಲೆ ನಾನು ನೀರು ಕುಡಿಲಿಲ್ಲ. ಇನ್ನೊಂದು ಡೈಲಾಗ್ ಇದೆ ಗೈಸ್, ಅದನ್ನು ಹೇಳ್ತಾಯಿಲ್ಲ.
ನೋಡಿ ಪುಷ್ಪರಾಜ್ ಆಗ್ಬಿಟ್ಟಾನೆ. ಹುಲಿ ಅಂತೆ ಗಾಯ್ಸ್ ದೀಕ್ಷಿತು. ಎಬ್ಬುಲಿ ನಾನು ಗೈಸ್ ಎಲ್ಲರಿಗಿಂತ ನಾನೇ ಸ್ವೆಟ್ ಜಾಸ್ತಿ ಆಗ್ತಾರೆ. ಟೈಮ್ ಅಂತೆ 500 ಮೆಟ್ಲು ಹತ್ರ ಇದ್ದೀವಿ. ಸುಪ್ರೀತ್ ನೋಡಿ ಟೈಮ್ ಅಂತ 500 ಮೆಟ್ಲ ಕೂತ್ಕೊಂಡಿದ್ದೀವಿ ಗಾಯ್ಸ್. ಬಸ್ಸಪ್ಪನ ಹತ್ತಿರ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಆದರೆ ವ್ಯೂ ಪಾಯಿಂಟ್ ಎಲ್ಲ ಗೈಸ್, ಇದು ಬೇರೆ. ಇದು ನೋಡೋಣ ಮತ್ತೆ ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗಿ ಶೂಟ್ ಮಾಡ್ತೀನಿ. ಬಂದಿದ್ದೀವಿ, 1000 ಮುಗಿಸಿದ್ದೀವಿ. ಮುಂದೆ ಇನ್ನೂ ಸ್ವಲ್ಪ ಮೆಟ್ಲಿದೆ, ಅದಾದಮೇಲೆ ದೇವಸ್ಥಾನನೇ. ಸರಿ ಗೈಸ್, ದೇವಸ್ಥಾನದ ಹತ್ರ ಶೂಟ್ ಮಾಡೋಕೆ ನೋಡ್ತೀನಿ. ಆಗಲಿಲ್ಲ ಅಂದರೆ ದರ್ಶನ ಆದಮೇಲೆ ಮತ್ತೆ ಇಲ್ಲೇ ಮೆಟ್ಲ ಹತ್ರ ಸಿಗ್ತೀನಿ. ಬಾಯ್ ಗೈಸ್. ದರ್ಶನ ಆಗಿದೆ, ಆದರೆ ಸಕ್ಕತ್ ಲೇಟ್ ಆಗಿದೆ. 8:30ಗೆ ನಿಂತವರು ನಾವು ದರ್ಶನಕ್ಕೆ 1:15 ಮುಗ್ದಿದೆ. ನೋಡಿ ಕಾಲು ಸುಡ್ತಿದೆ ಅಂತ ಓಡ್ತಿದ್ದಾರೆ ಎಲ್ಲರೂ. ಆದರೆ ಸಖತ್ ಸುಸ್ತಾಗಿ ಹೋಗಿದೆ. 4 hours ನಿಂತಿದ್ದೀವಿ, ಅದಕ್ಕೆ ಸುಸ್ತಾಗಿದೆ. ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಗೈಸ್. ಸೊ ಗೈಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.